ಯಪ್ಪ 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 ಯಪ್ಪ, ಈ ಬಿಸಿಲಲ್ಲಿ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರೋ ಅಷ್ಟ್ರಲ್ಲಿ ನನ್ಗಂತೂ ಸಾಕಾಗೋಗಂಗ ಆಗೋಯ್ತಪ್ಪ ಅತ್ಲಗಿ. ವಾ, ನಮ್ಮ ಅಜ್ಜಿಗೆ ಬಡ್ಕಂಡೆ ಅತ್ಲಗಿ. ವಾ, ಬ್ಯಾಡ್ ಕಣೆ, ನಾನು ಬೈಕ್ ತಗೊಂಡು ಹೋಗ್ತೀನಿ ಕಣೆ, ಬಸ್ಸಿಗೆ ಹೋಗಿ ಬರಕ್ ಆಗಲ್ ಕಣೆ, ಗೊತ್ತಾಗ್ಬಿಡುತ್ತೆ, ತೋಟದವೆಲ್ಲ ಕೆಲ್ಸಗಳಿದಾವ್ ಕಣೆ ಅಂತ ಬಡ್ಕೊಂಡ್ರು ಮಾತೇ ಕೇಳಿಲ್ಲ. ಬೈಕ್ ಕೊಡಲ್ಲ ಅಂದ್ರೆ ಕೊಡಲ್ಲ, ಬಸ್ಸಿಗೆ ಬಾ, ಇಲ್ಲ ಆಟೋ ಮಾಡ್ಕೊಂಡು ಹೋಗಿ, ಆಟೋದಲ್ಲಿ ಸಾಮಾನುಗಳೆಲ್ಲ ತಗೊಂಡ್ ಬಾ ಅಂತ ಹೇಳಿ ಕಳಿಸ್ಬಿಡ್ತಲ್ಲ. ಆ ಆ, ಒಳ್ಳೆ ಕತೆ ಆಗೋಯ್ತಲ್ಲ ನಮ್ಮ ಅಜ್ಜಿಯಿಂದ ಅತ್ಲಗಿ. ಇವ್ರು ಹಿಂಗೆ ಆಟ ಮಾಡಿದ್ರೆ ಅತ್ಲಗಿ, ನಾನು ಮುಂದಿನ ಸಲಿಂದ ಸಾಮಾನಿಗೆ ಮನೆ ಏನು ತಗೊಂಬರಕ್ ಹೋಗಲ್ ಕಣಪ್ಪ, ನನ್ ಕೈಲಂತೂ ಆಗಲ್ಲ. ನಮ್ಮ ಅಜ್ಜಿಗೆ ಹೇಳ್ಬಿಡ್ತೀನಿ, ವಾ ಅತ್ತೆ ಸೊಸೆ ಇಬ್ರಾಳು ಹೋಗ್ಬಿಟ್ಟು ಸಾಮಾನುಗಳು ತಗೊಂಬಂದ್ಬಿಡ್ರಮ್ಮ, ಅದೇನ್ ಕೆಲಸ ಇವ್ರು ನಾನು ಮಾಡ್ಕೊಂಡ್ಬಿಡ್ತೀನಿ ಅತ್ಲಗಿ ಅಂತ ಹೇಳ್ಬಿಡ್ತೀನಿ. ಯಾವನ್ ಕೈಲಾಗುತ್ತೆ, ಈ ಬಿಸಿಲು ನಿಗಿ 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 ಅಂತ ಒಂದೇ ಸಂಖ್ಯೆ ಉರಿತೈತೆ. ವಾ, ಈ ಬಿಸಿಲಲ್ಲಿ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಡ್ ಬರೋ ಅಷ್ಟ್ರಲ್ಲಿ ಅದ್ರಲ್ಲೂ ಆ ಟೌನಲ್ಲಿ ತಿರ್ಗಾಡಿ ಆ ಕಡೆಯಿಂದ ಈ ಕಡೆ ಗಾಡಿಗಳು ಅಯ್ಯೋ ಬರ 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 ಅಂತ ಓಡಾಡ್ತಿರ್ತವೆ. ಹ್ಞೂ, ಅದು ಕಣ್ ಬಿಡೋ ಅಷ್ಟರಲ್ಲಿ ಬುರ್ರ ಅಂತ ಹೋಗ್ತಿರ್ತಾವ ಅತ್ಲಗಿ. ಭಯ ಆಗುತ್ತೆ ರೋಡ್ ದಾಟ್ ಹೋಗೋದಕ್ಕೆ ನನ್ಗಂತೂ ಅತ್ಲಗಿ. ಅಂತದ್ರಲ್ಲಿ ಈ ಅಜ್ಜಿ ನೋಡಿದ್ರೆ ಬಸ್ಸಿಗೆ ಹೋಗಿ ಸಾಮಾನುಗಳು ತಗೊಂಬ ಅಂತ ಹೇಳ್ತೈತಲ್ಲ ನನಗೆ. ಇವತ್ತೇ ಕಡೆ, ಇನ್ನೊಂದ್ ದಿವಸ ಅಂತೂನು ನಾನಂತೂ ಹಿಂಗೆಲ್ಲ ಸಾಮಾನು ತಗೊಂಬರಕ್ ಹೋಗಲ್ಲ ಕಣಪ್ಪ ಅತ್ಲಗಿ. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಕಡಿಮೆ ಜನನ ಇವತ್ತು, ಎಲ್ಲ ಶಿವರಾತ್ರಿ ಹಬ್ಬಕ್ಕೆಲ್ಲ ಸಾಮಾನುಗಳು ತಗೊಂಡವ್ರೇನೆ. ನಮ್ಮಂಗೇನೆ ಆ ಮಾರ್ಕೆಟ್ ಹತ್ರ ದಿನಸಿ ಅಂಗಡಿ ತಾವ, ಹೂವಿನ ಅಂಗಡಿ ತಾವ, ಹಣ್ಣಂಪಲ್ ಅಂಗಡಿ ತಾವ. ಏನ್ ಕಡಿಮೆ ಜನನ ಇವತ್ತು, ಭಯಂಕರ ಜನ ಇವತ್ತು. ರಶ್ಶು. ಯಪ್ಪ ಸಾಮಾನುಗಳೆಲ್ಲ ತಗೊಂಡ್ ಬರೋಷ್ಟ್ರಲ್ಲಿ ಸಾಕಾಗಂಗ ಆಗೋಯ್ತು ನನ್ಗಂತೂ ಅತ್ಲಗಿ. ಮೊದ್ಲು ಮಂತ ಹೋಗ್ಬಿಟ್ಟು ಆರಾಮಾಗಿ ಒಂದ್ರಿಟ್ಟು ತಂಪಾಗಿ ತಣ್ಣಗಿರೋ ನೀರ್ ಕುಡಿದ್ಬಿಟ್ಟು ಒಂದ್ಗಳಿಗೆ ನೆಮ್ಮದಿಯಾಗಿ ಸುಧಾರಿಸ್ಕೊಂಡ್ಬಿಡ್ಬೇಕಣಪ್ಪ. ಎತ್ಲಾಗೂ ಹೋಗಲ್ಲ ಇವತ್ತು. ಹಸ್ಗಳ್ನು ಬಿಟ್ಕೊಂಬರಕ್ ನಮ್ ಹುಡ್ಗನ್ ಕಳಿಸ್ಬಿಡ್ತೀನಿ. ಪಾಪ ನನ್ ಕೈಲಿ ಆಗ್ತಿಲ್ ಕಣಪ್ಪ, ಸಾಕ ಸುಸ್ತಾಗಂಗ ಆಗೈತೆ. ನೀನೇ ಒಂದ್ರಿಟ್ಟು ಹೋಗ್ಬಿಟ್ಟು ಹಸ್ಗಳ್ನೆಲ್ಲ ಬಿಟ್ಕೊಂಬಂದು ಹಾಲ್ ಕರ್ದು ಹಾಲಾಗ್ ಬಂದ್ಬಿಡ್ ಮಗ ಅಂತ ಹೇಳ್ಬಿಡ್ತೀನಿ. ಆಗಲ್ಲ ಕಣಪ್ಪ, ನನ್ ಕೈಲಂತೂ ಸಾಕಾಗೋಗಂಗ ಆಗ್ಬಿಡ್ತು ಅತ್ಲಗಿ. ಹೋಗ್ ಮಂತಾವ್ ಸುಧಾರ್ಸ್ಕೊಂಡ್ರೆ ಸಾಕು. ಅಗಳ ಇವನೇನಪ್ಪ, ಇವನು ನಮ್ ಪರಮೇಶಿ ನಡ್ಕೊಂಡು ಹೋಗ್ತಿದಾನೆ. ಎಲ್ಲಪ್ಪ ಪರಮೇಶಿ, ಎತ್ಲಾಗು ಹೋಗ್ತಿರಂಗಿದ್ಯಲ್ಲೋ, ಎಲ್ಲ ಹೋಗ್ತಿರೋದು ಪಾಪ? ಎಲ್ಲೋಗಂದ್ರ ಗಜ, ಇಲ್ಲೇ ಒಂದಿಟ್ಟು ನಮ್ದು ಒಂದಿಟ್ಟು ಬೋರ್ ಕೆಟ್ಟ ಹೋಗೈತ್ ಕಣಜ, ಮೋಟ್ರು ನೀರಿದ್ದು. ಅದಕ್ಕೆ ಮೋಟ್ರ್ ರಿಪೇರಿ ಮಾಡೋ ಮಹೇಶನು ಕರ್ಕೊಂಬರಕ್ ಹೋಗ್ತಿದೀನಿ ಒಂದಿಟ್ಟು. 2-3 ದಿವಸ ಆಯ್ತು ಮೋಟ್ರು ನಿಂತು, ನೀರ್ ಬಿಟ್ಟಿಲ್ಲ ಏನಿಲ್ಲ ತೋಟಕ್ಕೆ. ಒಂದಿಟ್ಟು ಹಸ್ಗಳಿಗೆ ಬೇರೆ ಮೇವು ಬೇರೆ ಹಾಕಿದ್ದೆ ನಾನು. ಆ ಮೇವಿಂದ ಇದಕ್ಕೆಲ್ಲ ಜೋಳಕ್ಕೆ ನೇಪಿಯಾರಿಗೆ ಎಲ್ಲದಕ್ಕೂ ನೀರ್ ಬೇಕು. ಇಲ್ಲ ಬಲು ಹಿಂಸೆ ಆಗೋಗ್ಬಿಟ್ಟಿದೆ ಕಣ್ರಂಗಜ್ಜ, ಏನ್ ಮಾಡ್ತೀಯ ಅತ್ಲಗಿ? ಅಲ್ಲೇ ಒಂದ್ 2-3 ದಿವಸದಿಂದ ನೀರ್ ಇಲ್ದಲೆ ಅತ್ಲಗಿ. ಅದಕ್ಕೆ ಆ ಹುಡುಗಂಗೆ ಹೇಳಿದ್ದೆ, ಫೋನಲ್ಲಿ ಹೇಳಿದ್ದೆ, ಪಾಪ ಪುರ್ಸೊತ್ತಾಗ್ಲೇ ಬಂದ್ಬಿಟ್ಟು ಒಂದ್ರಿಟ್ಟು ಬಂದು ನೋಡ್ಕೊಂಡು ಹೋಗಪ್ಪ, ಅದೇನು ಮೋಸ್ಟ್ರು ಏನು ಕೆಟ್ಟೋಗೈತೋ, ಏನಾರ ಪ್ರಾಬ್ಲಮ್ ಏನಾರ ಆಗೈತೋ ಒಂದ್ರಿಟ್ಟು ನೋಡ್ಕೊಂಡು ಹೋಗ್ಲಾ ಪಾಪ ಅಂತ ಹೇಳಿರ ಆ ಹುಡುಗ. ಯಾಕ ಬಂದೇ ಇಲ್ಲ, 2 ದಿವಸ ಆಯ್ತು. ಅದಕ್ಕೆ ಅತ್ಲಾಗಿ ಮಂತವ ಈ ಟೈಮಿಗೆ ಇರ್ತಾನೆ. ಅದಕ್ಕೆ ಮಂತ ಹುಡುಕ್ ಹೋಗ್ತಿದ್ದೀನಿ ಕಣ್ರಗಜ್ಜ, ಏನ್ ಮಾಡೋಣ, ಹಂಗಾಗೈತನಪ್ಪ. ಈಗಳಲ್ಲೇ ಪರಮೇಶಿ ಒಂದ್ ಮಾತು ಹೇಳ್ತೀನಿ ನೋಡು, ನೀನು ಬೇಗ ಮೋಟ್ರ್ ರಿಪೇರಿ ಮಾಡಿಸ್ಬಿಟ್ಟು ತೋಟಕ್ಕೆ, ತೆಂಗಿನ ತೋಟಕ್ಕೆ, ಅಡಿಕೆ ತೋಟಕ್ಕೆ ಎಲ್ಲದಕ್ಕೂ ಒಂದು ನೀರ್ ಬಿಡ್ಲಾ ಪಾಪ ಲೈ. ಯಾಕೆ ಹೇಳು ಹಿಂಗ್ ಹೇಳ್ತೀನಿ ಅಂತ ಹೇಳುವ ಅನುಭವದ ಮಾತು ಹೇಳ್ತಿದ್ದೀನಿ. ಈ ನೀನು ಮಳೆಗಾಲದಲ್ಲಿ ನೀರ್ ಬಿಡೋದಲ್ಲ ತೋಟಕ್ಕೆ, ಈ ಬೇಸಿಗೆ ಟೈಮಲ್ಲಿ ನೀರಿರಲ್ಲ ಕಣಪ್ಪ ತೋಟಕ್ಕೆ, ಮಳೆ ಬರಲ್ಲ ಏನಿಲ್ಲ. ಈ ಟೈಮಲ್ಲಿ ನೀನ್ ಚೆನ್ನಾಗಿ ನೋಡ್ಕೋಬೇಕು ತೋಟಕ್ಕೆ. ಮಳೆಗಾಲದಲ್ಲಿ ನೀನ್ ಮಾಮೂಲಿ ಮಳೆ ಬರ್ತಿರುತ್ತೆ, ನೀನ್ ನೀರ್ ಬಿಡದಲ್ಲೇ ಇದ್ರು ಏನ್ ತೊಂದ್ರೆ ಏನಾಗಲ್ಲ. ಅದಕ್ಕೆ ಹೇಳ್ತಿರೋದು. ಈಗಳೆಲ್ಲ ಪಾಪ ಅವ್ನು ಪರಮೇಶಿ, ಅವನು ಮಹೇಶಣ್ಣ ಇದಾನದಲ್ಲ ಪಾಪ, ಅವನಿಗೆ ಹೋಗಿ ಹೇಳಕ್ ಹೋಗಿ ಅಲ್ಲ ನೀನು. ಅವನಿಗೆ ಇವತ್ತು ಕರೆದ್ರೆ ಇನ್ನು 1 ತಿಂಗಳಿಗೂ 1.5 ತಿಂಗಳಾದ್ಮೇಲೆ ಬರ್ತಾನ ಅವನು. ಬರ್ತೀನಿ ಕಣಜ್ಜೋ, ಬರ್ತೀನಿ ಅಂತ. ನಮ್ದು ಅವತ್ತು ಮೋಟ್ರ್ ಕೆಟ್ಟೋಯ್ತಲ್ಲ, ಹಂಗೆ ಮಾಡ್ದ ಕಣಪ್ಪ. ನಾನು 2-3 ದಿವಸ ನೋಡೋವರ್ಗು ಇನ್ನು ತಿರ್ಗಾ ಇವಾಗ ಬರ್ತೀನಿ, ನಾಳೆ ಬರ್ತೀನಿ ಅಂತ ಹೇಳ್ದ. ನಾನು ಅತ್ಲಾಗಿ ಓಹೋ ಇವನಿಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ನಾನು ಅವನು ಪಕ್ಕದೂರ ಅವನು ನಿಂಗಣ್ಣ ಇದಾನಲ್ಲ, ಅವನಿಗೆ ಹೋಗಿ ಬಂದೆ. ಪಾಪ ಅರ್ಧ ಗಂಟೆಗೆ ಅಲ್ಲೇ ಗಾಡಿ ತಗೊಂಡ್ಬಂದು ಮೋಟ್ರ್ ಏನಾಗೈತೆ ಅಂತ ನೋಡಿ ಎತ್ತಿ ಮಿಷಿನಲ್ಲಿ ಟ್ಯಾಕ್ಟ್ರಿಲಿ ಎತ್ತಿ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಅತ್ಲಾಗಿ ಒಂದೇ ದಿವಸಕ್ಕೆ ನೀರ್ ಎತ್ಬಿಟ್ಟು ನೀರ್ ತೋಟಕ್ಕೆಲ್ಲ ಬಿಟ್ಟೆ ಕಣಪ್ಪ ಅತ್ಲಾಗಿ. ಹಿಂಗಿರ್ಬೇಕು, ಕರೆದ ತಕ್ಷಣ ರಪ್ಪನ ಬಂದ್ಬಿಡ್ಬೇಕು. ಯಾಕಂದ್ರೆ ನಮ್ ರೈತರುಗಳು ಕಷ್ಟ ಒಂದೊಂದ್ ಎರಡಲ್ಲ. ಈಗ ಮೋಟ್ರ್ ನಿಂತೋಯ್ತಂದ್ರೆ ಒಂದೊಂದೆರಡೆ ಕಡೆ ತೊಂದ್ರೆ ಆಗುತ್ತೇನಪ್ಪ. ಈಗ ತೋಟ, ತೆಂಗಿನ ತೋಟಕ್ ನೀರಿರಲ್ಲ, ಅಡಿಕೆ ತೋಟಕ್ ನೀರಿರಲ್ಲ. ಹಸುಗಳಿಗೆ ಮೇವ್ ಹಾಕಿರ್ತೀವಿ ಬೇಸಿಗೆಲಿ, ಮೆಕ್ಕೆಜೋಳ ಅಂತೆ, ಮೇಪಿಯಾರ್ ಅಂತೆ, ಅದು ಇದು ಎಲ್ಲ ಮೇವ್ ಹಾಕಿರ್ತೀವಿ. ಎಲ್ಲದನ್ನು ನೀರಿಲ್ಲ ಅಂದ್ರೆ ಬಹಳ ತೊಂದ್ರೆ ಆಗೋಗ್ಬಿಡುತ್ತೆ. ಒಂದಿಟ್ಟು ಅರ್ಥ ಮಾಡ್ಕೊಂಡು ಅವ್ರು ಬಂದ್ಬಿಡ್ಬೇಕಪ್ಪ. ಏನ್ ಮಾಡ್ತೀಯ ಅತ್ಲಾಗಿ, ಅವ್ನ ಹುಡ್ಗನ್ಗುನು ಎಲ್ಲ ಆರ್ಡ್ರು ಅದು ಇದು ಇರುತ್ತ ನೋಡುವ, ಹಂಗಾಗಿ ಬರಲ್ಲ ನೋಡು. ಪಕ್ಕದೂರ ನಿಂಗಣ್ಣ ನಂಬರ್ ಐತೆ, ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ, ಫೋನ್ ಮಾಡ್ಕೊಂಡು ಬೇಕಾದ್ರೆ ಬೇಗ ರೆಡಿ ಮಾಡಿಸು. ಈಗ ಅವ್ನು ಮಹೇಶಪ್ಪನ ಹತ್ರ ಹೋಗಿ ಹೇಳು ಒಂದ್ ಮಾತು, ನೋಡೋಣ. ಬರ್ತೀನಂತ ಹೇಳಿರಿ, ಹಿಂಗೆ ಬರಿಲ್ಲ ಅಂದ್ರೆ ಬೇಕಾದ್ರೆ ಹೋಗಿ ರೆಡಿ ಮಾಡಿಸು ಅವನ ಕೈಲೇನೆ. ಅವ್ನು ಹಿಂಗಣ್ಣ ಅವ್ನು ಬಹಳ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಕೊಡ್ತಾನೆ ಪಾಪ, ಒಳ್ಳೆ ಹುಡುಗ.
ಸರಿ ಕಣ್ ರಂಗಜ್ಜ, ಆಯ್ತು ಹಂಗೆ ಮಾಡ್ತೀನಿ ಕಣ್ ಹೇಳು. ನಾನು ನೋಡೋವರೆಗೂ ನೋಡ್ತೀನಿ ರಂಗಜ್ಜ. ಇವನು ಯಾಕ ಇವನು ಹುಡುಗ ಇವನು ಮಹೇಶಣ್ಣ ಇದಾನಲ್ಲ ಇವನು ಯಾಕ ಇವನು ಅಲ್ಲೇ 2-3 ದಿವಸ ಆಯ್ತು. ಇವಾಗ ಬರ್ತೀನಿ ಅಂತಾನೆ ಬರ್ತೀನಂತಾನೆ. ಇಂಥ ಟೈಮಿಗೆ ಬಾರಿ ಯಾವಾಗ ಬರ್ತೀಯ ಹೇಳಪ್ಪ, ಇಂಥ ದಿವಸ ಬರ್ತೀನಿ ಅಂತ ಅನ್ನೋದ್ರು ಹೇಳ. ನನಗೂ ಫೋನ್ ಮಾಡಿ 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 ಸಾಕಾಗೋಯ್ತು ಕಣ ಪಾಪ ಅಂತ ಹೇಳಿರುನು ಬರ್ತೀನಿ ಕಣಣ ಅಂತ ಹೇಳ್ತಾನೆ. ಇಂಥ ದಿವಸ ಬರ್ತೀನಿ, ಇಷ್ಟು ಗಂಟೆಗೆ ಬರ್ತೀನಿ ಅಂತ ಏನು ಹೇಳಲ್ಲ, ಏನಿಲ್ಲ. ಏನ್ ಮಾಡ್ತೀಯ ಅತ್ಲಾಗಿ. ಅದಕ್ಕೆ ಇವಾಗ ಕಂಡೀಷನ್ ಆಗಿ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ ರಂಗಜ್ಜ. ಬಂದ್ರೆ ಇಷ್ಟು ದಿವಸದಲ್ಲಿ ಬಾರಪ್ಪ ನಾಳೆ ಅಷ್ಟರಲ್ಲಿ, ಇಲ್ಲ ಅಂದ್ರೆ ಬಿಡು ಬೇರೆಯವ್ರಿಗೆ ಹೇಳ್ತೀನಿ ಅಂತಾನೆ ಕಂಡೀಷನ್ ಆಗಿ ಹೇಳ ಬಂದ್ಬಿಡ್ತೀನಿ ಕಣ್ ರಂಗಜ್ಜ. ಏನ್ ಮಾಡ್ತೀಯ ಇವಾಗ? ನಾವೇನು ನಮ್ಮ ಹುಡುಗ ನಮ್ಮೂರೋನು ಎಲ್ಲ ರೆಡಿ ಎಲ್ಲ ಮಾಡ್ಕೊಡ್ತಾನಲ್ಲ, ಬೇಗ ಪಟ್ ಅಂತ ಕರೆದ್ರೆ ಏನಾದ್ರು ತೊಂದ್ರೆ ಆದ್ರೂ ಇನ್ನೊಂದ್ ದಿವಸ ಕರಿಬಹುದಲ್ಲ, ಇಲ್ಲೇ ಊರಲ್ಲೇ ಇರ್ತಾನಲ್ಲ ತೋರಿಸ್ಬಹುದಲ್ಲ ಅಂತ ನಾವೇನೋ ಆಸೆಗೆ ಅವನಿಗೆ ಹೇಳ್ತೀವಿ. ಅವನು ಅರ್ಥ ಮಾಡ್ಕೊಳಲ್ಲ, ಏನಿಲ್ಲ. ಏನ್ ಮಾಡ್ತೀಯ ಹೇಳು? ನೋಡ್ತೀನಿ ಕಣ್ ತಡಿ ರಂಗಜ್ಜ. ಹಂಗಾರೆ ಸುಮ್ಕೆ ಅತ್ಲಾಗಿ ನೀನ್ ಹೇಳ್ದಂಗೆ ಅವ್ನು ನಿಂಗೆ ಹೇಳ್ಬಿಡ್ತೀನಿ ಅತ್ಲಾಗಿ. ಅವ್ನ ನಂಬರ್ ತಗೊಂಡು ನೋಡ್ತೀನಿ, ಇವ್ನಿಗೆ ಹೋಗಿ ಕೇಳ್ತೀನಿ. ಬಂದ್ರೆ ಹಿಂಗೆ ಬರಿಲ್ಲ ಅಂದ್ರೆ ನೀನ್ ಹೇಳ್ದಂಗೆ ನಾನು ನಿಂಗೆ ಹೇಳ್ಬಿಡ್ತೀನಿ ಕಣ್ ಹೇಳು ರಪ್ಪನ. ನೀರಿಲ್ದಲೆ ಅತ್ಲಾಗಿ ರಂಗಜ್ಜ ಹೇಳ್ಕೋಬಾರ್ದು ಅತ್ಲಾಗಿ, ನಮ್ಮ ಪರಿಸ್ಥಿತಿ ಅತ್ಲಾಗಿ. ಹಸ್ಗುಳು ಪಾರಮ್ಗೂ ನೀರಿಲ್ಲ, ಎಲ್ಲ ಟ್ಯಾಂಕರ್ ಅಲ್ಲೆಲ್ಲ ನೀರ್ ಓಡಿಸ್ಬಿಟ್ಟು ಮೇಂಟೈನ್ ಮಾಡ್ತಿದ್ದೀನಿ ಕಣ್ ರಂಗಜ್ಜು. ಏನ್ ಮಾಡು ನಾವು? ಈಗ ಬೇಸಿಗೆ ಬೇರೆ ನೋಡು, ನೀರಿರಲ್ಲ ಏನಿಲ್ಲ ಅತ್ಲಾಗಿ, ಬಲು ಹಿಂಸೆ ಆಗೋಗ್ಬಿಟ್ಟೈತೆ ಅತ್ಲಾಗಿ. ಅದಕ್ಕೆ ರೆಡಿ ಮಾಡಿಸ್ಲೇಬೇಕು ಕಣ್ ರಂಗಜ್ಜ. ಏನ್ ಮಾಡೋಣ? ಅಲ್ಲ ಕಣ್ ರಂಗಜ್ಜ, ಎಕಡೆಯಿಂದನೂ ಬರ್ತಿದ್ಯಾ? ಬ್ಯಾಗ್ ಏನೋ ಸಾಮಾನ್ ಗಿಮಾನೆಲ್ಲ ಜೋರಾಗಿ ತಗೊಂಡು ಎತ್ಲಾಗ ಹೋಗಿದ್ದೆ ನೀನು? ಈ ಕಡೆಯಿಂದ ಬರ್ತಿದ್ಯಾ, ಅದ್ರಲ್ಲೂ ನಡ್ಕೊಂಡು ಈ ಬಿಸ್ಲಲ್ಲಿ ನಿಗಿ 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 ಅಂತ ಉರಿತೈತಪ್ಪ ಈ ಬಿಸ್ಲು. ಈ ಬಿಸ್ಲಲ್ಲಿ ನಡ್ಕೊಂಡ್ ಬರ್ತಿದ್ಯಲ್ಲ ರಂಗಜ್ಜ. ಬೈಕ್ ಏನ್ ಮಾಡಿದ್ಯಾ? ಬೈಕಲ್ಲಿ ಹೋಗಿ ಬರೋದಲ್ವಾ? ಎಲ್ಲೋಗಿದ್ದೆ ನೀನ್ ಇವಾಗ? ಪಾಪ ಪರಮೇಶಿ, ಅದ್ರ ಕತೆ ಏನ್ ಹೇಳ್ತೀಯ? ಸುಮ್ಕಿರ್ಲ ಅತ್ಲಾಗಿ. ನನಗೂ ಅತ್ಲಾಗಿ ಬ್ಯಾಡಪ್ಪ ಅತ್ಲಾಗಿ, ಪದ್ಧತಿ ಹಂಗ ಅನಿಸ್ಬಿಟ್ಟೈತ್ ಅತ್ಲಾಗಿ. ಬಿಸ್ಲಲ್ಲಿ ನಡ್ಕೊಂಡ್ ಬಂದಿದ್ದಕ್ಕೂ ಅದಕ್ಕೂ ಪಾಪ ಬಹಳ ಸುಸ್ತಾಗ್ತೈತ್ ಕಣು. ಅದ್ ಏನಾಯ್ತಂದ್ರೆ ಬೈಕ್ ತಗೊಂಡ್ ಹೋಗ್ತಿದ್ದೆ ಕಳ್ಳಪ್ಪ. ಇನ್ನೇನ್ ಶಿವರಾತ್ರಿ ಹಬ್ಬಕ್ಕೆ ಸಾಮಾನುಗಳೆಲ್ಲ ತಗೊಂಬರ್ಬೇಕಲ್ಲಪ್ಪ. ನಮ್ಮ ಅಜ್ಜಿ ಬೆಳಿಗ್ಗೆ ನಾನು ಹಿಂಸೆ ಕೊಡ್ತಿದ್ ನಿಮ್ ಗೌರಜ್ಜಿ. ಹೋಗ್ ಮನೆಗ್ ಸಾಮಾನ್ ತಗೊಂಬ ಹಬ್ಬಕ್ಕೆ. ಆ ಕಡ್ಲೆ ಅದು ಇದು ಟಮಟ ಮಾಡೋದಕ್ಕೆ ಕಡ್ಲೆ ಇಲ್ಲ, ಬೆಲ್ಲ ಬೇಕು, ಏನೇನು ತಗೊಂಬ ಅಂತ ಹೇಳಿದ್ಲು. ಹೂವ ಅಂತೆ, ಹಣ್ಣಂತೆ, ಬಾಳೆಹಣ್ಣು, ಪೂಜೆ ಸಾಮಾನುಗಳೆಲ್ಲ ತಗೊಂಬರಜ್ಜ ಅಂತ ನಾನು ಹೋಗಿ ತಗೊಂಬರಕ್ ಹೋಗಿದ್ದೆ ಕಣ್ಮಗ. ಇನ್ನೇನು ಬೈಕ್ ಸ್ಟಾರ್ಟ್ ಮಾಡೋದಂದ್ರೆ ಅಲ್ಲೇ ಬಂದ್ ಅಡ್ಡ ನಿನ್ಕೊಂಡ್ಬಿಡ್ತು ಕಣಪ್ಪ ನಿಮ್ ಗೌರಜ್ಜಿ. ಬೈಕ್ ತಗೊಂಡು ಹೋಗಂಗಿಲ್ಲ ಅಂದ್ರೆ ತಗೊಂಡು ಹೋಗಂಗಿಲ್ಲ ಅಂತ ಕಂಡೀಷನ್ ಮಾಡೇ ಬಿಟ್ಲು. ಬಸ್ಸಿಗೆ ಬಾ, ನೀನ್ ಸಾಮಾನ್ ತಗೊಂಡು ಬೈಕ್ ಅಂತೂ ತಗೊಂಡು ಹೋಗ್ಬೇಡ ಅಂತ ಹಠ ಮಾಡ್ಬಿಟ್ಲು. ಅದಕ್ಕೆ ಅತ್ಲಾಗಿ ಇನ್ನೇನ್ ಮಾಡ್ತೀಯಪ್ಪ ಅತ್ಲಾಗಿ, ಬಸ್ಸಿಗೆ ಹೋಗಿ ಸಾಮಾನುಗಳೆಲ್ಲ ತಗೊಂಡು ಆ ಕಡೆಯಿಂದ ಆಟೋ ಬಂತು, ಯಾರ್ದು ಆಟೋ ಹತ್ತಿ ಬಂದೆ ಕಣ್ಮಗ. ಇನ್ನಿಂದ ಗೇಟ್ ಇಂದ ಇನ್ನೇನು ಮನೆವರೆಗೂ ನಡ್ಕೊಂಡು ಹೋಗ್ತಿದ್ದೀನಿ. ಅಷ್ಟ್ರಲ್ಲಿ ನೀನ್ ಸಿಕ್ತೆ ನೋಡಪ್ಪ. ಈಗ ಏನ್ ಮಾಡೋಣ ಹೇಳು? ಅಲ್ಲ ಕಣ್ರ ಗಜ್ಜ, ಎಲ್ಲ ಸರಿ ಅಲ್ಲ, ಸುಮ್ಕೆರೇನೆ ನಮ್ ಗೌರಜ್ಜಿ ಬೈಕ್ ತಗೊಂಡು ಹೋಗ್ಬೇಡ ಅಂತ ಯಾವತ್ತಿದೇನು ಹೇಳಿಲ್ಲ ನಿನ್ಗೆ? ಯಾಕೆ ಬೈಕ್ ಓಡಿಸ್ತಿರಲ್ವಾ? ಆರಾಮಾಗಿ ತೋಟಕ್ಕೆ ಹೊಲತಾವ ಎಲ್ಲಾ ಕಡೆನೂ ಬೈಕ್ ತಗೊಂಡು ಹೋಗ್ತೀಯಾ? ನಾನ್ ನೋಡ್ದಂಗೆ ಟೌನ್ಗೆಲ್ಲ ನನ್ಗೆ ಕರ್ಕೊಂಡು ಹೋಗಿದೆ ಎಷ್ಟು ದಿವಸ ಬೈಕ್ ಡಬಲ್ ಮಾಡ್ಕೊಂಡು. ಅಂತದ್ರಲ್ಲಿ ನೀನು ನಿನ್ಗೆ ಗೌರಜ್ಜಿ ಬೈಕ್ ಕೊಟ್ಟು ಕಳ್ಸಿಲ್ಲ ಅಂದ್ರೆ ನೀನೇನೋ ಎಡವಟ್ ಮಾಡ್ಕೊಂಡ್ ಬಂದಿದ್ಯಾ, ಅದಕ್ಕೆ ಕೊಟ್ಟಿಲ್ಲ ಕಣ್ ಹೇಳು. ಏನಂತದ್ ಮಾಡಿದ್ದೆ? ಗೌರಜ್ಜಿ ಬೈಕ್ ಕೊಟ್ಟು ಕಳಿಸ್ತಲ್ಲ, ನೀನು ಬಸ್ಸಿಗೆ ಕಳ್ಸೈತಲ್ಲ ಅಂತ ತಪ್ಪು ಏನ್ ಮಾಡ್ದೆ ರಂಗಜ್ಜ ನೀನು? ಏನು ಮಾಡ್ದಂಗೆ ಗೌರಜ್ಜಿ ಹಂಗೆಲ್ಲ ಮಾಡಲ್ಲ ಕಣ್, ಸುಮ್ಕಿರು, ನನಗ್ ಚೆನ್ನಾಗ್ ಗೊತ್ತೈತೆ. ನೀನ್ ನೋಡ್ಲಪ್ಪ ನೀನು ಪರಮೇಶಿ, ನೀನು ಏನ ನನ್ ಮೇಲೆ ಒಂದ್ರಿಟ್ಟು ಹೊಟ್ಟೆ ಉರ್ಕೊಂಡು ಏನೋ ಮಾತಾಡ್ತಿದ್ಯಾ ಅಂತ ಹೇಳಿ ನೀನು ನಿನ್ ಗೌರಜ್ಜಿ ಕಡೆನೆ ಮಾತಾಡ್ತೀಯಲ್ಲ ಪಾಪ. ಪಾಪ ಅದು ಏನಾಯ್ತಂದ್ರೆ ನನ್ಗೆ ಆಚಾರ ಕತ್ಲಾಗಿ ಮೊನ್ನೆ ತೋಡ್ತಾವು ಹೋಗ್ತಿದ್ದೆ ಕಣ ಬೈಕ್ ತಗೊಂಡ್ಬಿಟ್ಟು. ನಾನು ಹಣೆ ಬರಕ್ಕೆ ಬ್ಯಾಡಪ್ಪ ಅತ್ಲಾಗ ಪಜಿತಿ ಅತ್ಲಾಗಿ. ನಮ್ಮ ಅಜ್ಜಿನೂ ಅಲ್ಲೇ ನಿಂತಿತ್ತು. ಇನ್ನೇನ್ ಬೈಕ್ ತಗೊಂಡೋಗಿ ನಿಲ್ಸನ ಅಂತ ನೋಡ್ತಿದ್ದೆ ಕಣ ಪಾಪ. ಅಲ್ಲಿ ತೋಟದಲ್ಲಿ ನೀರ್ ಬಿಟ್ಟಿದ್ದು ನೋಡು, ನನ್ಗೂ ಕಾಣಿಸಿಲ್ಲ ಏನಿಲ್ಲ. ಒಂದ್ ಈಟು ಬೈಕ್ ನಿಧಾನಕ್ಕೆ ಹೋಗ್ತಿದ್ನಲ್ಲ, ಒಂದ್ ಈಟು ಜಾರ್ ಬಿಡ್ತು ನೀರು ಅಟ್ಲಲ್ಲಿ. ನಾನೊಂದ್ ಈಟು ಕೆಳಗಡೆ ಮಾಲ್ಬಿಟ್ಟೆ ಕಣ್ ಪಾಪ, ಹಂಗೆ ರಪ್ಪನ್ ಬಿದ್ಬಿಟ್ಟೆ ಅತ್ಲಾಗಿ. ಅದನ್ನ ನಮ್ಮ ಅಜ್ಜಿ ಕಣ್ಣಾರೆ ನೋಡ್ಬಿಡ್ತು ನೋಡಪ್ಪ ಅತ್ಲಾಗಿ. ಪಾಪ ಪರಮೇಶಿ ಎಲೆ ಬೈತು ನಮ್ಮ ಅಜ್ಜಿ. 1 ವಾರದಿಂದ ಒಂದೇ ಸಂಖ್ಯೆ ಬೈತಾ ಇರ್ಕಳ್ಳಿ. ಎಲೆ ಬೈಕ್ ಕಡೆ ಮಕ ಮಾಡಿ ನೋಡು, ತಲೆ ಎತ್ತು ನೋಡ್ಬಾರ್ದು ಕಳ್ಳಿ, ಹಂಗ್ ಮಾಡ್ಬಿಟ್ಟೈತೆ ಬೈದು ನನ್ಗತ್ಲಾಗಿ. ನಾನೇನು ಮಾಡೋಣ, ನನ್ನ ಹಣೆ ಬರಕತ್ಲಾಗಿ. ನೀರು ಅಲ್ಲಿ ಬಿಟ್ಟಿದಾರಂತ ನಾನು ನೋಡ್ಲಿಲ್ಲ ಏನಿಲ್ಲ, ಸೀದಾ ಕೆಸರಲ್ಲಿ ಇಳಿದ್ ಬಿಡ್ತು ಗಾಡಿ. ಸ್ಕಿಡ್ ಆಗಂಗ್ ಆಗ್ಬಿಟ್ಟು ನನಗೆ ಗಾಡಿ ಅಥಾರಿಟಿಗೆ ಸಿಗ್ಲಿಲ್ಲ, ರಪ್ಪನ್ ಬಿದ್ಬಿಟ್ಟೆ ಪಾಪ. ಏಟ್ ಗೀಟ್ ಏನು ಆಗ್ಲಿಲ್ಲ ಕಳ್ಳೆ, ನಿಧಾನಕ್ಕೆ ಬೇರೆ ಹೋಗ್ತಿದ್ದೆ ನೋಡು, ಏನು ಅಂತದೇನು ತೊಂದ್ರೆ ಆಗ್ಲಿಲ್ಲ. ಇಲ್ಲ ಬಡ್ಕೊಂಡ್ರು ಹೇಳಿದ್ರು ಏನು ಆಗಿಲ್ಲ ಕಣ್, ಸುಮ್ಕಿರೆ, ನನಗೇನು ಆಗಿಲ್ಲ. ಒಂದ್ ಈಟು ಜಾರ್ತು, ಅದಕ್ಕೆ ಹಿಂಗ ಆಡ್ತೀಯಲ್ಲ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಮಾತು ಕೇಳಲ್ಲ. ಬೈಕು ಕೀ ತಗೊಂಡು ಹೋಗ್ಬಿಟ್ಟು ಮಂತವ ಇಟ್ಕೊಂಡ್ಬಿಟ್ಟೈತ್ ಕಳ್ಳೆ ಪಾಪ. ಅದ್ ಎಲ್ಲಿ ಇಟ್ಟಿದಾಳೋ ಏನೋ, ಕೀಕ್ ತಗೊಂಬಾರ ಇಲ್ಲಿ ಅಂತ ಹೇಳಿರೋ ಬೈಕ್ ಕೀ ಕೊಡ್ತಿಲ್ಲ, ಏನಿಲ್ಲ ಕಣ ಪಾಪ. ಅದಕ್ಕೆ ಇನ್ನೇನು ಮಾಡ್ತೀಯ, ಟೌನಿಗೆ ನಾನೇ ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದೆ ಕಣಮ್ಮ. ಪಾಪ ಇಂಥ ಕೆಲಸ ಆಗೈತೆ ನೋಡಪ್ಪ, ಏನು ಮಾಡ್ತೀಯ ಅತ್ಲಾಗಿ. ನಿಮ್ ಗೌರಜ್ಜಿಗೆ ಏನಾರ ಸಿಕ್ಕಿರೆ ತೋಟದ ಕಡೆ ಪಾಪ ಪರಮೇಶಿ ನಿನ್ನ ಮಾತು ಕೇಳುತ್ತೆ.
ನೀನೇ ಒಂದ್ರೀಟಿ ಹೇಳು. ಹ್ಞೂ ಏನು ಗೊತ್ತಿಲ್ಲದಲ್ಲ ಹಿಂಗ ಆಗ್ಬಿಟ್ಟೈತೆ ಗೌರಜ್ಜಿ. ಕೊಡತ್ಲಾಗಿ ಓಡಿಸ್ಕೊಂಡು ಬರ್ಲಿ, ಏನು ಆಗಲ್ಲ ಪಾಪ. ಹೊಲದ ತಬ ತೋಟದ ತಬ ಓಡಾಡ್ತಿರುತ್ತೆ ರಂಗಜ್ಜ ಅಂತ ನೀನೇ ಹೇಳ ಮಗ ಒಂದ್ರಿಟ್ಟು. ಹೋ ಇಲ್ಲ ಕಣ ಸುಮ್ಕಿರ್ ರಂಗಜ್ಜ. ಹ್ಞೂ ನಾನಂತೂ ಹೇಳಲ್ಲ ಕಣಪ್ಪ, ಯಾಕೆ ಬೇಕು ಮತ್ತೆ ಗ್ಯಾಚಾರಕ್ಕೆ ಅತ್ಲಾಗಿ. ಹ್ಞೂ ಬೇಡ ಕಣ ಸುಮ್ಕಿರು ಅತ್ಲಾಗಿ. ಎಲ್ಲ ವಯಸ್ಸಾದಿನ ಕಾಲಕ್ಕೆ ನೀನು ಯಾಕೆ ಬೈಕು ಅತ್ಲಾಗಿ? ಆರಾಮಾಗಿ ನಡ್ಕೊಂಡು ಹೋಗಿ ನಡ್ಕೊಂಡು ಬಾ, ಆರಾಮಾಗಿದೀಯಾ ನೀನು. ಹ್ಞೂ ಸುಮ್ಮಕ್ಕೆ ಯಾಕೆ ಮತ್ತೆ ಯಾವ ಗ್ಯಾಚಾರ ಏನೋ ಅತ್ಲಾಗಿ ವಯಸ್ಸಾದಿನ ಕಾಲಕ್ಕೆ ಮತ್ತೆ ಹೆಚ್ಚು ಕಮ್ಮಿ ಏನಾರ ಆಗಿ ಕೈಯ ಕಾಲು ಏನಾರ ಆಗ್ಬಿಟ್ರೆ ಮತ್ತೆ ಹೆಂಗ ನೆಮ್ಮದಿಯಾಗಿ ಹೆಂಗ ತೋಟದ್ದು ಹೊಲದ್ದು ಮನೆದು ಕೆಲಸ ಮಾಡ್ಕೊಂಡು ಹಸ್ಗಳು ನೋಡ್ಕೊಂಡು ಹಸ್ಗಳು ಹಾಲು ಕರ್ಕೊಂಡು ಹೆಂಗ ಎಲ್ಲಾರ ತಾವ್ಲು ಮಾತಾಡಿಸ್ಕೊಂಡು ಓಡಾಡ್ಕೊಂಡು ಒಳ್ಳೆ ಜಿಂಕೆ ಮರಿ ಇದ್ದಂಗೆ ಇದೆಯಾ ಚೆನ್ನಾಗಿ, ಹೆಂಗ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹಂಗೆ ಇದ್ ಬಿಡೋ ಹೊತ್ಲಾಗಿ. ಈ ವಯಸ್ಸಾದಿನ ಕಾಲಕ್ಕೆ ಮತ್ತೆ ಬೈಕ್ ಗೀಕ್ ಓಡ್ಸೋಕ್ ಹೋಗಿ ಹಿಂಗೆ ಗ್ಯಾಚಾರ ಕೆಡ್ತು ಅಂದ್ರೆ ಮತ್ತೆ ಬಿದ್ದು ಕೈಯ ಕಾಲು ಏನಾರ ಮಾಡ್ಕೊಂಡು ವಯಸ್ಸಾದ ಕಾಲಕ್ಕೆ ಮೂಲೆಲ್ಲ ಕೂತ್ಕೊಳ್ತೀಯ? ಬೇಡ ಕಣ್ ಸುಮ್ಕಿರತ್ಲಾಗಿ. ಗೌರಜ್ಜಿ ಮಾಡಿರೋದೇ ಉತ್ತಮ ಅನಿಸ್ತೈತೆ ನನ್ನ ಪ್ರಕಾರ. ಹ್ಞೂ ನೋಡ ಈ ಹುಡುಗನ್ನು ಒಂದ್ ಈಟ ಆದ್ರೂ ನನ್ ಮೇಲೆ ಪ್ರೀತಿ ಐತೆ ನೋಡು. ಹೇಳ್ತಿರೋದು ಮಾತಾಡ್ತಿರೋದು ನೋಡಿ ಪರಮೇಶಿ. ಅಲ್ಲ ಕಣ ಪಾಪ ಲೇ. ಹಾ ಹೆಂಗ್ ಮಾತಾಡ್ತಿಲ್ಲ ಪಾಪ ನೀನು. ಏನ ನಾನು ನಿಮ್ಮ ಅಜ್ಜಿಗೆ ಬೈಕಿ ಕೊಡ್ಸೋದಕ್ಕೆ ಹೇಳ್ತೀಯ, ನನ್ ಕಡೆ ಮಾತಾಡ್ತೀಯ ಅಂತ ನಾನು ಹೇಳಿದ್ರೆ ನೀನು ಗೌರಜ್ಜಿ ಮಾಡಿರೋ ಕೆಲ್ಸನೇ ಸರಿ ಐತೆ ಬಿಡ್ರಂಗಜ್ಜ ಅಂತ ಹೇಳ್ತಿದ್ಯಲ್ಲ ಪಾಪ ಲೇ. ಲೆಕ್ಕ ಹಾಕೋಲೇ ಪರಮೇಶಿ. ಸರಿ ಕಣ ಆಯ್ತು ಬಿಡಪ್ಪ ಅತ್ಲಾಗಿ, ಇನ್ನೇನು ಮಾಡಕ್ಕಾಗುತ್ತ ಅತ್ಲಾಗಿ. ನೀನು ನನ್ನ ಒಳ್ಳೇದಕ್ಕೆ ಅಲ್ವಾ ಹೇಳ್ತಿರೋದು ಅತ್ಲಾಗಿ. ಪಾಪ ಹೋಗು ಮೊದ್ಲು ಅದು ಮೋಟ್ರ್ ಕೆಟ್ಟೋಯ್ತಲ್ಲ ರಿಪೇರಿ ಮಾಡಿಸ್ ಹೋಗು. ಬಿಸ್ಲಾಯ್ತು ನನಗೂ ನಿನ್ಕಣಕ್ ಆಗ್ತಿಲ್ಲ, ಸಾಕಾಗಂಗ ಆಗೈತೆ. ಮಂತ ಹೋಗ್ಬಿಟ್ಟು ಮೊದ್ಲು ನೀರ್ ಕುಡಿಬೇಕಣ್ ಹೋಗಪ್ಪ. ನಮ್ ತಾತನೂ ನಮ್ಮ ಅಜ್ಜಿ ಮಾಡೋದೆಲ್ಲ ಬರೀ ಇಂಥ ಕೆಲ್ಸವೇ. ನನಗ್ ಬಿಟ್ಟೆ ಹೋಗಿದಾರಲ್ಲ ನೋಡಿ ಇವತ್ತು. ನಾನು ಹೋಗ್ತಿರಲ್ವ ನಮ್ ತಾತನ ಜೊತೆ. ನಮ್ ತಾತ ನೋಡು ನನಗ್ ಬಿಟ್ಟೆ ಸಾಮಾನುಗಳೆಲ್ಲ ತಗೊಂಬರಕ್ ಹೋಗೈತಲ್ಲ. ಬರ್ಲಿ ಇವತ್ತು ಮಾಡ್ತೀನಿ. ಅದಕ್ಕೆ ನಮ್ಮ ಅಜ್ಜಿ ನಾನು ಅವಾಗ್ಲಿಂದ ಕೇಳ್ತಿದ್ದೀನಿ, ಅಜ್ಜಿ ತಾತ ಎತ್ಲಾಗ ಹೋಯ್ತು ಕಣಜ್ಜಿ, ಅಜ್ಜಿ ತಾತ ಎತ್ಲಾಗ ಹೋಯ್ತು, ಅಜ್ಜಿ ಕರಿ ಅಜ್ಜಿ ಅಂತ ಹೇಳ್ತೀನಿ. ಯಾರಿಗ್ ಗೊತ್ತು ಹೋಗು ಅಂತ ನನ್ ಮುಂದೆನೆ ಹೇಳ್ತೈತಲ್ಲ ಸುಳ್ಳು. ತಿಪ್ಟೂರಿಗೆ ಸಾಮಾನ್ ತಗೊಂಬರಕ್ ಹೋಗೈತಂತ ಹೇಳಿದ್ರೆ ಕೋಪ ಮಾಡ್ಕೊಂತೀನಲ್ಲ, ನಾನು ಅಳ್ತಾ ಕುಂತ್ಕೊಂತೀನಲ್ಲ, ಬೇಜಾರ್ ಮಾಡ್ಕೊಂತೀನಲ್ಲ. ಅದಕ್ಕೆ ಹೇಳ್ತೀನಿ ಅಜ್ಜಿ ತಡಿ ಬರ್ಲಿ. ಈ ತಾತಂಗ ಐತೆ ಅಜ್ಜಿ ಅಂತೂ ಸುಳ್ಳು ಹೇಳುತ್ತೆ ನನಗೆ, ಈ ತಾತನು ಸುಳ್ಳು ಹೇಳುವಾಗೈತಲ್ಲ ಇವತ್ತು. ಅಜ್ಜಿ 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 ಬಾರಜ್ಜಿ ಇಲ್ಲಿ. ಏನ್ ಮಾಡ್ತಿದ್ಯಾ ಬಾರಜ್ಜಿ ಇಲ್ಲಿ ಒಂದಿಟ್ಟು. ಪಾಪ ಸುನಿಲ ಪಾಪಲೇ ಯಾಕ ಕೋಪ ಮಾಡ್ಕೊಂಡು ಬಂದಿದ್ಯಾ? ಏನಾಯ್ತು ನನ್ನ ಮೊಮ್ಮಗಂಗೆ? ಅದ್ ಯಾರು ಏನು ಕೋಪ ಬರ್ಸಂಗ್ ಮಾಡಿರೋ? ಏನಾರ ಬೈದ್ರೇನಪ್ಪ? ಯಾರಾದ್ರೂ ಏನಾರ ಅಂದ್ರೇನಪ್ಪ? ಯಾರ ಜೊತೆನಾರ ಜಗಳ ಈಗ್ಲ ಮಾಡ್ಕೊಂಡ್ ಬಂದ ಏನು ಆಟ ಆಡ್ತಿರ್ಬೇಕಾದ್ರೆ? ಅದು ಆಟ ಆಡುವಾಗ ಮಾಮೂಲಿ ಕಣ್ಮಗ, ಬೇಜಾರ್ ಮಾಡ್ಕೋಬೇಡ ಸುಮ್ಕಿರು. ನನ್ನ ಮೊಮ್ಮಗಂಗೆ ಕೋಪ ಬರ್ಸಂಗ್ ಮಾಡ್ತಾರಲ್ಲ, ಅದ್ ಯಾರು ಬೇಜಾರ್ ಮಾಡ್ಸಿರ್ಬೇಕು ಪಾಪ? ನಿನ್ಗೆ ಏನ್ ಬೇಕು ಹೇಳಪ್ಪ? ನಾನ್ ತಗೊಂಬಂದ್ ಕೊಡ್ತೀನಿ, ಹಂಗೆಲ್ಲ ಬೇಜಾರ್ ಮಾಡ್ಕೋಬೇಡ ಸುಮ್ಕಿರು. ಬಾ. ಈ ಬಿಸ್ತಲ್ಲಿ ಜಾಸ್ತಿ ಆಟ ಆಡಕ್ಕೂ ಹೋಗ್ಬಾರ್ದು. ಬಿಸ್ತಲ್ಲಿ ಹೋಗಿದ್ಯಲ್ಲ ಮಗ ಆಟ ಆಡಕ್ಕೆ. ಅಯ್ಯ ಶನಿವಾರ ಒಂದ್ರೀಟು ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡ್ ಬಂದು ಏನಾರ ಓದ್ಕೊಳ್ಳೋದು ಬರ್ಕೊಳ್ಳೋದು ಏನಾರ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ಳೋದಲ್ಲೇ ಈ ಬಿಸ್ತಲ್ಲಿ ಹೋಗಿದ್ಯಲ್ಲ ಪಾಪಲೇ. ಜ್ವರ ಬಂದ್ಬಿಡುತ್ತೆ ಜಾಸ್ತಿ ಬಿಸ್ತಲೆಲ್ಲ ಆಟ ಆಡಿದ್ರೆ. ಯಾಕೆ ಹೋಗಿದ್ದ ಪಾಪ? ಎಲ್ಲೋಗಿದ್ದ ನೀನು? ನನಗೆ ಹೇಳ್ದಂಗ್ ಹೋಗಿದ್ಯಾ ನೋಡಲಿ ಅಕ್ಕ ಹಾಕು. ಹಂಗೆ ಯಾರು ಏನ್ ಬೇಜಾರ್ ಮಾಡ್ಸಿಲ್ಲ ಕಣಿ ಹೇಳು. ನೀನು ತಾತ ಇಬ್ರೇ ನನಗ್ ಬೇಜಾರ್ ಮಾಡ್ಸಿರೋದು. ಅಜ್ಜಿ ಯಾಕಜ್ಜಿ ನನಗ್ ಸುಳ್ಳು ಹೇಳಿರಿ ನೀವು? ನನಗೆ ಯಾಕೆ ಸುಳ್ಳು ಹೇಳಿದೆ ನೀನು? ತಾತ ತಿಪ್ಪೂರಿಗೆ ಹೋಗೈತಂತೆ ಶಿವರಾತ್ರಿ ಹಬ್ಬಕ್ಕೆಲ್ಲ ಸಾಮಾನ್ ತಗೊಂಬರಕ್ಕೆ, ಮನೆ ಸಾಮಾನೆಲ್ಲ ತಗೊಂಬರಕ್ಕೆ. ನನ್ಗೊಂದ್ ಮಾತು ಹೇಳಿಲ್ವಲ್ಲ ಅಜ್ಜಿ ನೀನು ಈಟೊತ್ತಾದ್ರೂ? ಅವಾಗ ನಾನು ಕೇಳ್ತಿದ್ದೀನಿ ತಾರೆ, ಅಜ್ಜಿ ತಾತ ಎತ್ಲಾಗೋಯ್ತು ಹೇಳಜ್ಜಿ, ತಾತ ಎತ್ಲಾಗೋಯ್ತು ಹೇಳಜ್ಜಿ ಅಂತ. ನೀನ್ ಯಾಕೆ ಬಾಯ್ ಬಿಟ್ಟು ಹೇಳಿರಲಿಲ್ಲ ನನಗೆ? ಆ ತಾತ ಬರ್ಲಿ ಬಂದ್ರಿಟ್ಟು ನನಗ್ ಬಿಟ್ಟೆ ಹೋಗೈತಲ್ಲ. ನನ್ಗೆ ಯಾಕೆ ಬಿಟ್ಟು ಹೋಗ್ಬೇಕಿತ್ತು? ನಾನು ಹೋಗ್ತಿಲ್ವಾ ತಾತನ ಜೊತೆ? ನನಗೂ ಕರ್ಕೊಂಡೆ ಹೋಗ್ಬೇಕಿತ್ತು ಜೊತೆಲಿ. ಬರ್ಲಿ. ಪಾಪ ಅದ್ ತಗೊಂಬನ್ ಕೊಡು, ಇದ್ ತಗೊಂಬನ್ ಕೊಡು, ಆ ಕೆಲ್ಸ ಮಾಡು, ಈ ಕೆಲ್ಸ ಮಾಡು ಅಂತ ಹೇಳುತ್ತಲ್ಲ, ಅವಾಗ ಐತೆ ನಿಮ್ಗೆ. ನನಗೆ ಕೇಳ್ದಂಗೆ ಹೋಗೈತಲ್ಲ. ತಾತ ಬರ್ಲಿ, ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ? ನಾನು ಹೋಗ್ತಿರಲ್ವಾ ತಾತನ ಜೊತೆ? ನಾನು ಹೋಗ್ಬಿಟ್ಟು ಬೇಕರಿಲೆಲ್ಲ ತಿನ್ಕೊಂಡ್ ಬರ್ತಿರಲ್ವಾ, ಪಾನಿಪುರಿ ಎಲ್ಲ ತಿನ್ಕೊಂಡ್ ಬರ್ತಿರಲ್ವೇನಜ್ಜಿ? ನನಗೆ ಯಾಕೆ ಬಿಟ್ಟು ಹೋಯ್ತು ಆ ತಾತ? ಏನಪ್ಪ ಮಾಡದಿ ಹುಡುಗನ್ನ? ಎಷ್ಟು ಸಮಾಧಾನ ಮಾಡ್ಲಿ ಇವಾಗ? ಅದ್ ಯಾರು ಹಾಳಾದವ್ರು ಬಾಯ್ ಬಿಟ್ಟು ಹೇಳ್ಬಿಟ್ರು ಏನ್ ಆತ್ಲಾಗಿ ಈ ಹುಡುಗನ್ನ? ನಾನು ಈಟೊತ್ತವರೆಗೂ ಹೇಳಿರಲ್ಲ ನಿಮ್ ತಾತ ಎಲ್ಲೂ ಹೋಗಿಲ್ಕಂಡ್ ಸುಮ್ಕಿರ ಪಾಪ ಅನ್ಕೊಂಡು ಹೆಂಗ ತಳ್ಕೊಂಡ್ ಬರ್ತಿದ್ದೆ ಅತ್ಲಾಗಿ. ಅವಜ್ಜ ಕರ್ಕೊಂಡೋಗಿ ರೂಢಿ ಮಾಡಿಸ್ಬಿಟ್ಟೈತೆ ಈ ಹುಡುಗನ್ನ. ಅಲ್ಲೇ ನಮ್ ತಾತ ಬಿಟ್ಟು ಹೋಗೈತಂತ ಅಲ್ಲೇ ಕೋಪ ಮಾಡ್ಕೊಂಡು ಅಳ್ತಾ ಕುಂತಾನೆ. ಹೆಂಗ್ ಸಮಾಧಾನ ಮಾಡ್ಲಿ ಇವಾಗ? ಯಾರು ಹೇಳಿರ್ಬೇಕು ಈ ಹುಡುಗನ್ನ? ಪಾಪ ಏನ್ ಗೊತ್ತೇನ್ ಪಾಪ? ಏನಾಯ್ತಂದ್ರೆ ಅದು ನಾವು ನಿನ್ಗೂನು ನಿಮ್ ತಾತನ ಜೊತೆ ಕಳ್ಸೋಣಂತ ನಿಮ್ ಯೋಚನೆ ಮಾಡ್ತಿದ್ದು ಕಣ ಪಾಪ.
ನಿಮ್ ತಾತ ಅಷ್ಟರಲ್ಲಿ ಬೈಕು ನಿಮ್ ತಾತಂಗೂ ಕೊಟ್ಟು ಕಳಿಸ್ತಿಲ್ಲ ಏನಿಲ್ಲ. ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರೋದಲ್ವಾ, ಸುಮ್ಕೆ ನೀನು ಈ ಬಿಸ್ಲಲ್ಲಿ ಹೋಗಿ ಯಾಕೆ ಬರ್ತೀಯ ಅಂತ ನಿಮ್ ತಾತನೇ ಬೇಡ ಕಣ್ ಸುಮ್ಕಿರು ಪಾಪ. ಬೈಕಲ್ಲಿ ಇನ್ನೊಂದ್ ದಿವಸ ಹೋಗ್ತೀವಲ್ಲ ಅವಾಗ ನಾನು ಕರ್ಕೊಂಡು ಹೋಗ್ತೀನಿ, ಇವಾಗ ಏನು ಬೇಡ ಕಣ್ ಸುಮ್ನಿರು ಅಂತ ನಿಮ್ ತಾತ ಹೇಳ್ತು ಕಣ್ ಪಾಪ. ಬಿಡು ಅತ್ಲಾಗ ಹೋಗ್ಲಿ ಅತ್ಲಾಗಿ ಪಾಪಲೇ, ನಿನಗ್ ತಿನ್ನೋದಕ್ಕೆ ಏನಾದ್ರು ತಗೊಂಡ್ಬರೋದ್ ಕಣ್ ಸುಮ್ಕಿರು ತಿನ್ನುವಂತೆ ಯಾಕೆ ಹಿಂಗ್ ಕೋಪ ಮಾಡ್ಕೊಳ್ತೀಯ? ಏನು ಬೇಡ ಕಣ್ ಹೋಗಜ್ಜಿ ನನ್ಗೆ. ಆ ತಾತ ತಿನ್ನೋದು ತಗೊಂಡ್ಬರೋದು ಬೇಡ, ನಾನ್ ತಿನ್ನೋದು ಇಲ್ಲ. ನನಗೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಿತ್ತು ತಾನೆ. ನಾನು ಸ್ಕೆಚ್ ಪೆನ್ನು, ಜಾಮಿಟ್ರಿ ಬಾಕ್ಸು, ಸ್ಕೇಲು ಇವೆಲ್ಲ ತಗೊಂಡ್ಬರ್ಬೇಕಿತ್ತು ಕಣಜ್ಜಿ. ಒಂದ್ ಮಾತು ಹೇಳದಲ್ವ ಈ ತಾತ, ನನ್ಗೆ ಹೇಳ್ದಲ್ಲೇ ಹೋಗೈತಲ್ಲ ನೋಡಜ್ಜಿ. ಆಯ್ತು ಕಣ್ ಬಿಡಪ್ಪ, ಇವಾಗ ನಮಗೂ ಗೊತ್ತಿರಲ್ಲ ಏನಿಲ್ಲ, ನೀನ್ ಏನೇನ್ ತರಿಸ್ಬೇಕಿತ್ತು. ನಿಮ್ ತಾತನ ನಿಮ್ಮ ಅಪ್ಪಯ್ಯ ತಿರ್ಗಾ ನಾಳೆ ಸಾಯಂಕಾಲ ಏನಾರು ಟೌನ್ ಕಡೆನೋ ತಿಪ್ಪೂರಿಗೆ ಹೋದ್ರೆ ಅದೇನೇನ್ ಬೇಕು ಎಲ್ಲ ಹೇಳು, ತಗೊಂಬಂದ್ ಕೊಡ್ತಾರ ಕಣ್ ಸುಮ್ಕಿರು. ಇವಾಗ ನೀನು ಹಿಂಗ್ ಬೇಜಾರ್ ಮಾಡ್ಕೊಬೇಡ ಕಣ್ ಸುಮ್ಕಿರಪ್ಪ ಅತ್ಲಾಗಿ. ಓಹೋ ಅಲ್ಲೇ ನಮ್ ಪಾಪ ಅಲೆ ನಾನ್ ತಿಪ್ಪೂರಿಗೆ ಹೋಗಿರೋ ವಿಷಯ ಗೊತ್ತಾಗ್ಬಿಟ್ಟೈತೆ. ಅಲ್ಲೇ ಹಠ ಮಾಡ್ಕೊಂಡ್ ನಿಂತಿರಂಗಿದಾನೆ ಅವ್ರ ಅಜ್ಜಿ ಮೇಲೆ ಮುನಿಸ್ಕೊಂಡ್ಬಿಟ್ಟು. ನನ್ ಜೊತೆ ಅದೆಷ್ಟು ಕೋಪ ಮಾಡ್ಕೊಂಡಿದಾನು ಏನೋ ನನ್ ಮೇಲೆ. ಪಾಪಲೇ ಪಾಪ, ಯಾವಾಗ ಬಂದಪ್ಪ ಸ್ಕೂಲಿಂದ? ಓಹೋ ಅಜ್ಜಿ ಜೊತೆ ಏನೋ ಮಾತಾಡ್ಕೊಂಡ್ ಕುಂತೀಯ? ಸರಿ ಸರಿ ಕಣ್ ಪಾಪ, ಆಯ್ತು. ಪಾಪಲೇ ಬಾಯ್ಲಿ ನೀನ್ ಏನೇನೋ ತಗೊಂಬಂದಿನ್ ಕಣ್ ಪಾಪಲೇ ತಿನ್ನೋದಕ್ಕೆ. ಪಾಪ ಸುನಿಲಾ, ನೋಡ ಇಲ್ಲಿ ಏನ್ ತಗೊಂಬಂದಿದ್ದೇನಂತ ನಿನಗೆ. ನೋಡ್ ಪಾಪ ನೋಡು, ನಿನ್ ತಾತ ಏನೋ ತಗೊಂಬಂದೈತಂತೆ. ಈಗಳಜ್ಜ ಅದ್ ಏನ್ ನೀನೇ ಹೇಳ್ಕೊಳಜ್ಜ ಅತ್ಲಾಗಿ. ನನಗೂ ಅವಾಗ್ಲಿಂದ ಅವನಿಗೆ ಸಮಾಧಾನ ಮಾಡಿ 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 ನನಗೂ ಸಾಕಾಗೋಯ್ತು ಅತ್ಲಾಗಿ. ಹೋಗಪ್ಪ, ನಿಮ್ ತಾತ ಬಂತು ಅದೇನ್ ಕೇಳ್ಕೊಂಡು ಅದೇನ್ ಮಾತಾಡ್ಕೊ ಹೋಗಪ್ಪ ನಿಮ್ ತಾತನ ಕೈಲೇ ನೀನೆ. ನನ್ಗಂತೂ ಸಾಕಾಗೋಯ್ತು ಅತ್ಲಾಗಿ. ಈಗ ಒಂದ್ ಕೆಲಸ ಮಾಡೋಣ ಪಾಪ, ಬೆಳಿಗ್ಗೆ ಮುದ್ದೆ ಮಾಡ್ಬಿಟ್ಟು ಒಂದೀಟು ಸಾಂಬಾರೆಲ್ಲ ಮಾಡಿದ್ದು ಒಂದೀಟು ಹಾಕೊಂಬರೋದೇನಪ್ಪ, ತಿಂತೀಯೇನಪ್ಪ, ಊಟ ಮಾಡ್ತೀಯೇನಪ್ಪ? ಇಲ್ಲೇ ಕುತ್ಕ ನಿಮ್ ತಾತನ ಜೊತೆ, ನಿನ್ಗೂ ನಿಮ್ ತಾತಂಗೂ ಇಬ್ರಿಗೂ ಹಾಕೊಂಬರ್ತೀನಿ. ಇಲ್ಲೇ ಊಟ ಮಾಡಿರಂತೆ. ಹೋಗದಿ ಸುಮ್ಕೆ, ನಾನು ಮುದ್ದೆ ಅಂತ ಊಟ ಮಾಡೋದ್ ಕಣಜ್ಜಿ, ನನ್ ಕೈಲಂತೂ ಆಗಲ್ಲ ಕಣಜ್ಜಿ ಇವಾಗ. ನನಗ್ ಹೊಟ್ಟೆ ಹಸ್ತಿಲ್ಲ ಕಣ್, ಹೋಗು ನೋಡ್ತೀನಿ ಕಣ್ ತಡಿ. ಮೊದ್ಲು ಆ ತಾತ ಏನ್ ತಿನ್ನಕ್ ತಗೊಂಬಂದೈತಂತ ಮೊದ್ಲು ತಿಂತೀನಿ, ಆಮೇಕಿಂದ ಬೇಕಾದ್ರೆ ಊಟ ಮಾಡಿದ್ರೆ ಆಗುತ್ತೆ, ಸುಮ್ಕಿರು ನೀನು. ಮೊದ್ಲು ನಾನ್ ತಾತ ಏನೇನ್ ತಗೊಂಬರ್ತೈತ ಕೇಳ್ತೀನಿ ಮೊದ್ಲು. ತಾತ ಯಾಕ್ ತಾತ ನನಗ್ ಬಿಟ್ಟೋಗಿದ್ದೆ? ನಾನು ನಿನ್ ಜೊತೆ ಬರ್ತಿರಲ್ವೇನ್ ತಾತ? ಯಾಕ್ ನನಗ್ ಬಿಟ್ಟೋದೆ ನೀನು? ಒಂದ್ ಮಾತು ಹೇಳ್ಬೇಕಿತ್ತಾನೆ ನೀನು. ಅದೆಂಗ್ ಬಿಟ್ಟೋದೆ ನನ್ಗೆ ನೀನು? ಸುಮ್ಕಿಲ್ಲ ಪಾಪ ಅತ್ಲಾಗಿಲೇ, ನಂದ್ ಆಗೈತೆ, ನೀನ್ ಯಾಕ್ ಬಿಟ್ಟೋದೆ ಅಂತ ಕೇಳ್ತೀಯ? ನಾನೇ ಸಾಕಾಗ್ ಬಂದಿನಿ ಬಿಸ್ಲಲ್ಲಿ. ನಿಮ್ಮ ಅಜ್ಜಿ ಬೈಕ್ ಕೊಟ್ಟು ಕಳಿಸಿಲ್ಲ ಕಣ ಪಾಪ. ಅದಕ್ಕೆ ಅರ್ಧ ನನಗೆ ಸುಸ್ತಾಗೋಯ್ತು. ನಿಮ್ಮ ಅಜ್ಜಿ ಬೈಕ್ ಕೊಟ್ಟು ಕಳಿಸಿದ್ರೆ ಅತ್ಲಾಗಿ ಬೈಕ್ ಇಲ್ಲಿ ಹಿಂದೆ ನಿನ್ಗೂ ಕೂರಿಸ್ಕೊಂಡು ಇಬ್ರು ಹೋಗಿ ಸಾಮಾನುಗಳೆಲ್ಲ ತಗೊಂಬರ್ಬೋದಿತ್ತಪ್ಪ. ಏನ್ ಮಾಡ್ತೀಯ, ನಿಮ್ಮ ಅಜ್ಜಿನೂ ಬೈಕ್ ಕೊಡ್ಲಿಲ್ಲ ಏನಿಲ್ಲ. ಆ ಬಸ್ಸಲ್ಲಿ ತಿರ್ಗಾಡ್ಕೊಂಡು ಆಮೇಲಿಂದ ರೋಡ್ ಮೇಲೆಲ್ಲ ತಿರ್ಗಾಡ್ಕೊಂಡು ಸುತ್ತೋಡ್ಕೊಂಡು ಆ ಬಿಸ್ಲಲ್ಲೆಲ್ಲ ಬರೋಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ ಅತ್ಲಾಗಿ. ಅದಕ್ಕೆ ಅತ್ಲಾಗಿ ನಡ್ಕೊಂಬರೋದು ಬೇಡ, ಬಸ್ಸಿಂದ ಇಳಿದು ತಿರ್ಗಾ ಗೇಟ್ ಹತ್ರ ನಡ್ಕೊಂಬರೋದು ಬೇಡ. ನೀನು ಸಾಕಾಯ್ತು ಕಣ್ತಾತ, ನನಗೆ ಆಗ್ತಿಲ್ಲ ಕಣ್ತಾತ ಅಂತ ಅಯ್ಯೋ ಅನ್ನೋದು ಬೇಡ, ಬೇಡವೇ ಬೇಡ ಅಂತ ಕರ್ಕೊಂಡು ಹೋಗ್ಲಿಲ್ಲ. ಸುಮ್ಕಿರ್ ಪಾಪ. ಈಗ ಆಯ್ತು, ನಿನ್ಗೆ ಏನೇನೋ ತಗೊಂಬಂದಿನಿ ತಿನ್ನೋದಕ್ಕೆ, ತಗ ಕುತ್ಕೊಂಡು ತಿನ್ನು. ಚಿಪ್ಸ್ ಎಲ್ಲ ತಗೊಂಬಂದಿನಿ, ತಗೊಳ ಪಾಪ ತಿನ್ನು. ಸರಿ ಆಯ್ತು ಬಿಡತ್ಲಾಗ, ಹೋಗ್ಲಿ ಅತ್ಲಾಗೆ. ಮುಂದಿನ ಸಲ ಹೋಗ್ಬೇಕಾದ್ರೆ ನನಗೂ ಜೊತೆಲೆ ಕರ್ಕೊಂಡು ಹೋಗು, ಬಿಟ್ಟು ಹೋಗ್ಬೇಡ ಹಂಗೆಲ್ಲ, ಸರಿನಾ? ನನಗೂ ಬೇಜಾರಾಗೋಗ್ಬಿಡುತ್ತೆ. ಇನ್ನೊಂದ್ ದಿವಸ ಏನಾದ್ರು ಬಿಟ್ಟು ಹೋಗು, ನಿನ್ಗೆ ಐತೆ ನಿನ್ಗೆ. ನನಗೆ ಯಾವತ್ತೂ ಹಿಂಗೆಲ್ಲ ಬಿಟ್ಟು ಹೋಗ್ಬೇಡ. ಸರಿ ಕಣ, ಆಯ್ತು ಬಿಡಪ್ಪ ಅತ್ಲಾಗಿ. ಆಯ್ತು ಕಣ ಪಾಪ, ಇವತ್ತೊಂದೇ ಒಂದ್ ದಿವಸ ಹೋಗ್ಲಿ ಅತ್ಲಾಗಿ. ಬಸ್ಸಿಗೆ ಹೋಗಿ ಬಸ್ಸಿಗೆ ಬರೋದಾಯ್ತಲ್ಲ, ಹಂಗಾಗಿ ಕರ್ಕೊಂಡು ಹೋಗ್ಲಿಲ್ಲ. ಬಿಡತ್ಲಾಗ ಹೋಗ್ಲಿ ಅತ್ಲಾಗ, ಬೇಜಾರ್ ಮಾಡ್ಕೋಬೇಡ. ಆಯ್ತು ನಡಿ ಇವಾಗ. ನನಗೆ ತಿನ್ನೋದಕ್ಕೆ ಏನೇನ್ ತಗೊಂಬಂದಿದ್ಯಾ ತಾತ ನೀನು? ಏನಾದ್ರು ತಗೊಂಬಂದಿದ್ಯಾ? ಏನ್ ಸುಳ್ಗಿಲ್ ಹೇಳ್ತಿದ್ಯಾ ಏನ್ ನೀನು? ಇಲ್ಲ ಕಣ ಪಾಪ, ನಿನ್ಗೆ ಯಾಕ ಸುಳ್ಳು ಹೇಳಕ್ ಬರೋಣ? ಅಲ್ಲ ಕಣ, ನಾನು ಎಲ್ಲಾದ್ರೂ ಹೊರಗಡೆ ಹೋದ್ರೆ ನಿನ್ಗೆ ಏನೋ ತಗೊಂಬರ್ದಂಗೆ ಹಂಗೆ ಬರ್ತೀಯನ ಪಾಪ? ಬರ್ತೀನ? ಬರೀ ಕೈಲಿ ಯಾವತ್ತಾದ್ರೂ ಬಂದಿರೋದು ನೋಡಿದಿನ? ಕೇಕ್ ತಗೊಂಬಂದಿದ್ದೀನಿ, ಚಿಪ್ಸ್ ತಗೊಂಬಂದಿದ್ದೀನಿ, ನಿನ್ಗೆ ಏನೇನ್ ಬೇಕು ಎಲ್ಲಾ ತಗೊಂಬಂದಿದ್ದೀನಿ. ಕೂತ್ಕೊಂಡು ತಿನ್ನುವಂತೆ ಕಣ್ತಡಿ, ಸುಮ್ಕಿರು. ಅಲ್ಲ ಕಣಜ್ಜ, ಮನೆಗೆಲ್ಲ ಸಾಮಾನೆಲ್ಲ ಕರೆಕ್ಟ್ ಆಗಿ ತಗೊಂಬಂದಿದ್ಯಾ? ಏನಜ್ಜೋ ಮರ್ಕಿರ್ತ್ ಬಂದಿದ್ಯಾ? ಕಡ್ಲೆ, ಬೆಲ್ಲ, ಉರ್ಗಡ್ಲೆ ಬೇಕಿತ್ತು, ಉರ್ಗಡ್ಲೆ, ಕಡ್ಲೆಕಾಳು, ಬೇಳೆಗಳೆಲ್ಲ ತರಿಸಿದ್ದೆ, ಎಲ್ಲ ತಗೊಂಬಂದಿದ್ಯಾ ತಾನೆ? ಯಾರದಾರ ಮರ್ಕಿರ್ತ್ ಬಂದಿದ್ಯಾ ಏನ್ ಮತ್ತೆ ನೀನು? ಏನಕ್ ಮರಿ ಅನ್ಕಣಿ ಹೇಳೆ. ಇಷ್ಟು ದೂರ ಕಷ್ಟಪಟ್ಟು ಬಿಸ್ಲಲ್ಲೇ ಹೋಗಿದ್ದೀನಂತೆ. ನೀನ್ ನೋಡಿ, ನೀನು ಬೈಕು ಕೊಟ್ಟು ಕಳಿಸಿಲ್ಲ ಏನಿಲ್ಲ, ಒಂದೇ ಸಂಖ್ಯೆ ಆಟ ಮಾಡ್ಬಿಟ್ಟು ಕಳಿಸ್ಬಿಟ್ಟೆ ಅತ್ಲಾಗಿ. ಸಾಕಾಗಂಗ ಆಗೋಯ್ತು ಕಣಮ್ಮ. ಬಸ್ಸಿಗೆ ಹೋಗಿ ಬಸ್ಸಿಗೆ ಹತ್ತು ಬರೋ ಅಷ್ಟಲ್ಲಿ ಈ ಗೇಟಿಂದ ಬೇರೆ ಊರ್ತಾವ, ನಡ್ಕೊಂಬೇರೆ ಬರ್ಬೇಕು, ನಡ್ಕೊಂಬೇರೆ ಹೋಗ್ಬೇಕು. ಅದಕ್ಕೂ ನನ್ ಕೈಂತೂ ಸಾಕಾಗೋಯ್ತು ಕಣೆ ಅತ್ಲಾಗಿ. ಮತ್ತೆ ಸಾಕಾಗಲ್ವಾ ಈ ಬಿಸ್ಲಲ್ಲಿ ಹೋಗ್ ಬಂದಿರೋದಕ್ಕೆ? ಬಾ ಕೂತ್ಕ ಬಾ, ಒಂದ್ ಗಳಿಗೆ ತಗೊಂಬ ಇಲ್ಲಿ ಆ ಬ್ಯಾಗ್ನ. ಅದ್ಯಾಕ ಅವಾಗ್ಲಿ ನಾನು ಇಟ್ಕೊಂಡೆ ನಿಂತಿದ್ಯಾ? ಮೊದ್ಲೇ ಸಾಕಾಗ್ ಬಂದಿದ್ಯಾ? ತಗೊಂಬ ಇಲ್ಲಿ.
ಒಂದ್ ಗಳಿಗೆ ನೀರ್ ಕುಡಿದು ಸುಧಾರಿಸ್ಕೊಂಡು ಬಿಸಿ ಬಿಸಿ ಮುದ್ದೆ ಮಾಡಿದೀನಿ, ಮುದ್ದೆನೂ ಸಾಂಬಾರ್ ಮಾಡಿದೈತೆ ಅಮ್ಮನ್ಯ. ಊಟ ಮಾಡ್ಕೊಂಡು ಒಂದ್ ಗಳಿಗೆ ಮಲ್ಕೊಂಬಿಡು. ಬೇಕಾದ್ರೆ ನಾವೇ ಹೋಗ್ಬಿಟ್ಟು ಆ ಹುಡುಗನ್ ಕಳಿಸ್ತೀನಿ, ಹೋಗಿ ಹಸ್ಗಳೆಲ್ಲ ಬಿಡ್ಕೊಂಬಂದು ಹಾಲ್ ಕರೆದು ಹಾಲಾಕ್ ಬರ್ತಾನೆ. ಸಾಕಾಗ್ಬಿಟ್ಟಿ ಹಬ್ಬ ಕುತ್ಕ ಬಾ ತಾತ. ನಿನ್ಗೂ ಚಿಪ್ಸ್ ಬೇಕೆಂತ ತಗ, ಬೇಕಂದ್ರೆ ತಿನ್ನು. ಬೇಡ ಕಣ್ಲ ಪಾಪ, ನನಗೆ ಚಿಪ್ಸ್ ಬೇಡ, ಏನು ಬೇಡ ನನಗೆ. ಸದ್ಯ ಒಂದು ಬಿಗ್ ಆಗಿರೋ ಒಂದು ಮುದ್ದೆ ಸಿಕ್ಬಿಟ್ರೆ, ಮುದ್ದೆನೂ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತೀನಿ. ನೀನು ಊಟ ಮಾಡಪ್ಪ ನೀನು.